ಉತ್ತರ ಕನ್ನಡ ಜಿಲ್ಲೆಯ ಕೈಗಾ ಅಣುವಿದ್ಯುತ್ ಸ್ಥಾವರದಲ್ಲಿ ಸ್ಥಳೀಯರಿಗೆ ಉದ್ಯೋಗಾವಕಾಶ ಸಿಗ್ತಾ ಇಲ್ಲ. ಇಲ್ಲಿ ಅನ್ಯ ರಾಜ್ಯಗಳ ಯುವಕರಿಗೆ ಹೆಚ್ಚಾಗಿ ಉದ್ಯೋಗಾವಕಾಶ ಸಿಗ್ತಾ ಇದೆ ಅನ್ನುವಂಥ ಆರೋಪಗಳು ಕೂಡ ಹಲವು ವರ್ಷಗಳಿಂದ ಕೇಳಿ ಬರ್ತಾ ಇದೆ. ಈ ಕುರಿತಾದಂಥ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಕೈಗಾ ಸ್ಥಾವರದಲ್ಲಿ ಸ್ಥಳೀಯರಿಗೆ ಇಲ್ಲ ಕೆಲಸ. ಅಧಿಕಾರಿಗಳ ವಿರುದ್ಧ ಯುವಕರ ಆಕ್ರೋಶ. ರಾಷ್ಟ್ರದ ಪ್ರಮುಖವಾದ ಅಣುವಿದ್ಯುತ್ ಸ್ಥಾವರ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಕೈಗಾದಲ್ಲಿದೆ. ಬೃಹತ್ ಯೋಜನೆಗಾಗಿ ಕಾರವಾರದ ಬಡ ಕುಟುಂಬಗಳು ತಮ್ಮ ಜಮೀನುಗಳನ್ನು ಕಳೆದುಕೊಂಡಿವೆ. ಆದರೆ ಕಳೆದ 3.5 ದಶಕಗಳಿಂದ ಕೈಗಾ ಅಣುವಿದ್ಯುತ್ ಸ್ಥಾವರದಲ್ಲಿ ಸ್ಥಳೀಯರಿಗೆ ಸೂಕ್ತ ಕೆಲಸ ಸಿಗ್ತಿಲ್ಲ. ಹೀಗಾಗಿ ಈ ಭಾಗದ ಸ್ಥಳೀಯರು ಉದ್ಯೋಗಕ್ಕಾಗಿ ವಲಸೆ ಹೋಗುವಂತಾಗಿದೆ. ದೂರದ ಮಹಾರಾಷ್ಟ್ರ, ಗೋವಾ ಭಾಗದಲ್ಲಿ ಇಲ್ಲಿನ ಸಾಕಷ್ಟು ಸಂಖ್ಯೆಯ ಯುವಕರು ಕೆಲಸವನ್ನು ಮಾಡ್ತಿದ್ದಾರೆ. ಕಡಿಮೆ ಸಂಬಳಕ್ಕಾಗಿ ಗುಳೆ ಹೋಗ್ತಿದ್ದಾರೆ. ಕೈಗಾದಲ್ಲಿ ಸ್ಥಳೀಯರಿಗೆ ಉದ್ಯೋಗ ನೀಡದೆ ಅನ್ಯ ರಾಜ್ಯ ಮತ್ತು ಅನ್ಯ ಜಿಲ್ಲೆಗಳ ಯುವಕರಿಗೆ ಪ್ರಾಶಸ್ತ್ಯವನ್ನು ನೀಡಲಾಗ್ತಾ ಇದೆ. ಇದು ಸ್ಥಳೀಯರ ಅಸಮಾಧಾನಕ್ಕೆ ಕಾರಣವಾಗಿದೆ. ಅಧಿಕಾರಿಗಳ ಸ್ವಜನ ಪಕ್ಷಪಾತ ಖಂಡಿಸಿ ಇಲ್ಲಿನ ನಾಗರಿಕರು ಪಾದಯಾತ್ರೆಯ ಮೂಲಕ ಪ್ರತಿಭಟನೆ ನಡೆಸಿದ್ದಾರೆ. 25 ವರ್ಷ ಆಯಿತು ನಾನು ಕಾರವಾರದಲ್ಲಿ ಇರೋದ್ರಿಂದ. ಕಾರವಾರದಲ್ಲಿ ನಾನು ಸುಮಾರು ಕಡೆ ಜಾಬ್ ಹುಡುಕಿದ್ದೀನಿ. ಇವನ್ ನೀವು ಯಾವುದೇ ಆಫೀಸಲ್ಲಿ ಹೋದರೂ ಕೂಡ ನನ್ನ ರೆಸ್ಯೂಮ್ ಸಿಗ್ಬೋದು. ನಾನು ಅಷ್ಟು ಜಾಬ್ಗಳಿಗೆ ಅಪ್ಲೈ ಮಾಡಿದ್ದೀನಿ, ಬಟ್ ನಂಗೆ ಎಲ್ಲೂ ಸಿಗಲಿಲ್ಲ. ಗೋವಾದಲ್ಲಿ ಏನಾಗುತ್ತೆ ಅಂದರೆ, ಗೋವಾದಲ್ಲಿ ನಾನು ಹಲವಾರು ಕಂಪನಿಗಳಲ್ಲಿ ಇಂಟರ್ವ್ಯೂಸ್ ಕೊಟ್ಟಿದ್ದೀನಿ. ಇವನ್ ತುಂಬ ಕಂಪನಿಗೆ ನಾನು ಇಂಟರ್ವ್ಯೂ ಹೋಗಿ ಮಾಡಿದ್ದೀನಿ. ಅಲ್ಲಿ ಏನಾಗುತ್ತೆ ಅಂದರೆ, ನೀವು ಯಾವುದೇ ಕಂಪನಿಯಲ್ಲಿ ನೋಡಿದ್ರು ಫಸ್ಟ್ ಇರೋದು ಗೋವಾ ಜನ. ಗೋವಾದವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ಆಮೇಲೆ ಅವರಲ್ಲಿ ಏನಾದರೂ ಪೋಸ್ಟ್ ಉಳಿತು ಅಂದರೆ ಆ ಪೋಸ್ಟ್ ನಮಗೆ ಸಿಗುತ್ತೆ. ಅದು ಎಷ್ಟು 15ರಿಂದ ಒಂದು 20,000 ಒಳಗಡೆ. 20,000 ಸಿಗೋದು ಕಷ್ಟ, 15,000 ಸಿಗುತ್ತೆ. ಬಟ್ ಅವ್ರ ಜನರನ್ನ ಮುಂದೆ ತರ್ತಾರೆ. ಯಾಕಂದರೆ ಅವ್ರು ಇಷ್ಟು ಸಣ್ಣ ಸ್ಟೇಟ್ ಆದರೂ ಕೂಡ ಅವ್ರ ಜನರನ್ನ ಮುಂದೆ ತರ್ತಾರೆ, ಅವ್ರ ಜನರನ್ನ ಇದು ಮಾಡ್ತಿರ್ತಾರೆ. ಬಟ್ ನಮ್ಗೆ ಈ ಥರ ಫೆಸಿಲಿಟಿ ಇಲ್ಲ. ನಮಗೆ ಸಪೋರ್ಟ್ ಮಾಡೋರೆ ಆ್ಯಕ್ಚುಲಾಗಿ ಯಾರಿಲ್ಲ. ನಮಗೆ ನಾವು ಬೇರೆ ಕಡೆ ಜಾಬಿಗೆ ಹೋಗ್ತೀವಿ ಅಂತ ಹೇಳಿದ್ರು ನಾವು ಯಾರಿಗೆ ಪ್ರಿಫರೆನ್ಸ್ ಕೊಟ್ಟರು ಅವ್ರ ಜನರನ್ನೇ ತೊಗೊಂಡಿರ್ತಾರೆ. ಆದರೆ ಇವತ್ತು ಈ ಪ್ರೋಗ್ರಾಮ್ ಏನು ಮಾಡ್ತಿದ್ದಾರೆ ಪಾದಯಾತ್ರೆ, ಸೊ ಇದರಿಂದ ನಮಗೆ ಯೂತ್ಸ್ಗಳಿಗೆ ಭಾಳ ಬೆನಿಫಿಟ್ ಇದೆ. ಇವಾಗ ಅನಿಸ್ಬೋದು ಇದನ್ನು ಹೀಗೆ ಮಾಡ್ತಾರೆ, ಬಟ್ ಯಾವಾಗ ನಾವು ಜಾಬ್ನ ನಿಜವಾಗ್ಲೂ ಹುಡುಕ್ಲಿಕ್ಕೆ ಪ್ರಯತ್ನ ಪಡ್ತೀವಲ್ಲ, ಆವಾಗ ನಮಗೆ ಆ ಜಾಬಿನ ಬೆಲೆ ಗೊತ್ತಾಗುತ್ತೆ, ಬೇರೆ ಜಾಗದಲ್ಲಿ ಇರೋದು ಗೊತ್ತಾಗುತ್ತೆ. 10 ವರ್ಷಗಳ ಹಿಂದೆ ಕೈಗಾ ಅಣುವಿದ್ಯುತ್ ಸ್ಥಾವರದಲ್ಲಿ ನೇಮಕಾತಿ ನಡೆದಿತ್ತು. ಆಗ ಬೇರೆ ಬೇರೆ ರಾಜ್ಯಗಳ ಯುವಕರು ಹೆಚ್ಚಾಗಿ ಆಯ್ಕೆಯಾಗಿದ್ರು. ಸೇವೆ ಸಲ್ಲಿಸುವಂತ ಅನ್ಯ ರಾಜ್ಯಗಳ ಅಧಿಕಾರಿಗಳೇ ವಾಮ ಮಾರ್ಗದಲ್ಲಿ ತಮ್ಮವರನ್ನು ಆಯ್ಕೆ ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿತ್ತು. ಇವತ್ತು ನಾವೆಲ್ಲರೂ ಕೂಡ್ಕೊಂಡು ಏನಿವತ್ತು ಮಹಾಗಣಪತಿಯ ಒಂದು ಮುಂದುಗಡೆ ದೇವರೊಂದು ಪೂಜೆ ಮಾಡಿಕೊಂಡು ನಾವು ಇವತ್ತೇನು ಪಾದಯಾತ್ರೆ ಹಮ್ಮಿಕೊಂಡಿದ್ದೇವೆ. ಯಾಕೆ ಹಮ್ಮಿಕೊಂಡಿದ್ದೇವೆ ಅಂದರೆ, ಇವತ್ತಿಗೆ 40 ವರ್ಷ ಆಯಿತು ಕೈಗಾ ಬಂದ್ಕೊಂಡು. ಆದರೆ ಅಲ್ಲಿ ನಿರುದ್ಯೋಗ ಸಮಸ್ಯೆ ಬಹಳಷ್ಟಿದೆ. ನಮ್ಮ ಯುವಕ ಯುವತಿಯರಿಗೆ ಅಲ್ಲಿ ಉದ್ಯೋಗ ಇಲ್ಲ. ಎಲ್ಲ ಹೊರ ರಾಜ್ಯದಿಂದನೇ ಜನ ಬರ್ತಾಯಿದ್ದಾರೆ. ಬಿಹಾರಿ, UP ಮತ್ತು MP ದವರೆಲ್ಲ ಬರ್ತಾಯಿದ್ದಾರೆ, ಆಂಧ್ರದವ್ರು ಬರ್ತಾಯಿದ್ದಾರೆ, ಕೇರಳ ಬರ್ತಾಯಿದ್ದಾರೆ. ನಮ್ಮಲ್ಲಿ ಎಜುಕೇಟೆಡ್ ಎಲ್ಲ ಜನ ಇದ್ದಾರೆ. ನಮ್ಮಲ್ಲಿ BTech MTech ಎಲ್ಲ ಆದವರು ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ಹೈಫೈ ಇಂಜಿನಿಯರ್ಸ್ ಇದ್ದಾರೆ. ಕರಾವಳಿದವರು, ಕಾರವಾರದವರು ಭಾರಿ ಹುಷಾರು ಅಂತ ಹೇಳ್ಕೊಂಡು ಎಲ್ಲರೂ ಹೇಳ್ತಾರೆ. ಆದರೆ ನಾವು ಭಾರಿ ದಡ್ಡರು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾಯಿದ್ದೀನಿ. ಯಾಕೆಂದರೆ ನಮ್ಮಲ್ಲಿ ಯಾಕೆ ದಡ್ಡತನ ಇದೆ ಅಂದರೆ, ನಮ್ಮವರು ಹೋರಾಟಗಾರರಲ್ಲ, ಮನೆಯಲ್ಲಿ ತಂದ್ಕೊಂಡು ಅವ್ರಿಗೆ ತುತ್ತು ಹಾಕಬೇಕು ಅಂಥ ಪರಿಸ್ಥಿತಿ ನಮ್ಮಲ್ಲಿ ಬಂದಿದೆ. ಯಾಕೆಂದರೆ ಇವತ್ತು ನೋಡಿ, ಇವತ್ತು ಧಾರವಾಡದಲ್ಲಿ ಒಂದು ವಿದ್ಯಾರ್ಥಿ ಸಂಘಟನೆಯನ್ನು ಒಂದು ಹೋರಾಟ ಮಾಡಿದ್ರು. 2,84,000 ಏನೋ ಪೋಸ್ಟ್ ಇತ್ತು ಕರ್ನಾಟಕ ರಾಜ್ಯದಲ್ಲಿ. ಅದು ಯಾವುದೋ ಇಲಾಖೆಯಲ್ಲಿ ತುಂಬಿಕೊಳ್ತಿಲ್ಲಾಗಿತ್ತು. ಇವತ್ತು ಭಾರಿ ಪ್ರಮಾಣದಲ್ಲಿ ವಿದ್ಯಾರ್ಥಿಗಳು ಹೋರಾಟ ಮಾಡಿ ಇವತ್ತು ಸರ್ಕಾರನ್ನೇ ಬುಡ ಅಳಗಾಡಿಸ್ತದು ಆ ಹೋರಾಟ. ಕೈಗಾ ಅಣುವಿದ್ಯುತ್ ಸ್ಥಾವರದ 5 ಮತ್ತು 6ನೇ ಘಟಕ ಕಾಮಗಾರಿ ನಡೀತಾ ಇದೆ. ಹಲವು ಉದ್ಯೋಗ ಅವಕಾಶವಿದೆ. ಹೀಗಾಗಿ ಮುಂದೆ ನಡೆಯುವಂಥ ನೇಮಕಾತಿಯಲ್ಲಿ ಸ್ಥಳೀಯ ಯುವ ಜನತೆಗೆ ಕೆಲಸ ನೀಡುವ ಮೂಲಕ ಬೇಡಿಕೆ ಈಡೇರಿಸಬೇಕು ಎಂಬ ಒತ್ತಾಯ ಕೇಳಿಬಂದಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯ ಕೈಗಾ ಅಣುವಿದ್ಯುತ್ ಸ್ಥಾವರದಲ್ಲಿ ಸ್ಥಳೀಯರಿಗೆ ಉದ್ಯೋಗಾವಕಾಶ ಸಿಗ್ತಾ ಇಲ್ಲ. ಇಲ್ಲಿ ಅನ್ಯ ರಾಜ್ಯಗಳ ಯುವಕರಿಗೆ ಹೆಚ್ಚಾಗಿ ಉದ್ಯೋಗಾವಕಾಶ ಸಿಗ್ತಾ ಇದೆ ಅನ್ನುವಂಥ ಆರೋಪಗಳು ಕೂಡ ಹಲವು ವರ್ಷಗಳಿಂದ ಕೇಳಿ ಬರ್ತಾ ಇದೆ. ಈ ಕುರಿತಾದಂಥ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಕೈಗಾ ಸ್ಥಾವರದಲ್ಲಿ ಸ್ಥಳೀಯರಿಗೆ ಇಲ್ಲ ಕೆಲಸ.
ಅಧಿಕಾರಿಗಳ ವಿರುದ್ಧ ಯುವಕರ ಆಕ್ರೋಶ. ರಾಷ್ಟ್ರದ ಪ್ರಮುಖವಾದ ಅಣುವಿದ್ಯುತ್ ಸ್ಥಾವರ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಕೈಗಾದಲ್ಲಿದೆ. ಬೃಹತ್ ಯೋಜನೆಗಾಗಿ ಕಾರವಾರದ ಬಡ ಕುಟುಂಬಗಳು ತಮ್ಮ ಜಮೀನುಗಳನ್ನು ಕಳೆದುಕೊಂಡಿವೆ. ಆದರೆ ಕಳೆದ 3.5 ದಶಕಗಳಿಂದ ಕೈಗಾ ಅಣುವಿದ್ಯುತ್ ಸ್ಥಾವರದಲ್ಲಿ ಸ್ಥಳೀಯರಿಗೆ ಸೂಕ್ತ ಕೆಲಸ ಸಿಗ್ತಿಲ್ಲ. ಹೀಗಾಗಿ ಈ ಭಾಗದ ಸ್ಥಳೀಯರು ಉದ್ಯೋಗಕ್ಕಾಗಿ ವಲಸೆ ಹೋಗುವಂತಾಗಿದೆ. ದೂರದ ಮಹಾರಾಷ್ಟ್ರ, ಗೋವಾ ಭಾಗದಲ್ಲಿ ಇಲ್ಲಿನ ಸಾಕಷ್ಟು ಸಂಖ್ಯೆಯ ಯುವಕರು ಕೆಲಸವನ್ನು ಮಾಡ್ತಿದ್ದಾರೆ. ಕಡಿಮೆ ಸಂಬಳಕ್ಕಾಗಿ ಗುಳೆ ಹೋಗ್ತಿದ್ದಾರೆ. ಕೈಗಾದಲ್ಲಿ ಸ್ಥಳೀಯರಿಗೆ ಉದ್ಯೋಗ ನೀಡದೆ ಅನ್ಯ ರಾಜ್ಯ ಮತ್ತು ಅನ್ಯ ಜಿಲ್ಲೆಗಳ ಯುವಕರಿಗೆ ಪ್ರಾಶಸ್ತ್ಯವನ್ನು ನೀಡಲಾಗ್ತಾ ಇದೆ. ಇದು ಸ್ಥಳೀಯರ ಅಸಮಾಧಾನಕ್ಕೆ ಕಾರಣವಾಗಿದೆ. ಅಧಿಕಾರಿಗಳ ಸ್ವಜನ ಪಕ್ಷಪಾತ ಖಂಡಿಸಿ ಇಲ್ಲಿನ ನಾಗರಿಕರು ಪಾದಯಾತ್ರೆಯ ಮೂಲಕ ಪ್ರತಿಭಟನೆ ನಡೆಸಿದ್ದಾರೆ. 25 ವರ್ಷ ಆಯಿತು ನಾನು ಕಾರವಾರದಲ್ಲಿ ಇರೋದ್ರಿಂದ. ಕಾರವಾರದಲ್ಲಿ ನಾನು ಸುಮಾರು ಕಡೆ ಜಾಬ್ ಹುಡುಕಿದ್ದೀನಿ. ಇವನ್ ನೀವು ಯಾವುದೇ ಆಫೀಸಲ್ಲಿ ಹೋದರೂ ಕೂಡ ನನ್ನ ರೆಸ್ಯೂಮ್ ಸಿಗ್ಬೋದು. ನಾನು ಅಷ್ಟು ಜಾಬ್ಗಳಿಗೆ ಅಪ್ಲೈ ಮಾಡಿದ್ದೀನಿ, ಬಟ್ ನಂಗೆ ಎಲ್ಲೂ ಸಿಗಲಿಲ್ಲ. ಗೋವಾದಲ್ಲಿ ಏನಾಗುತ್ತೆ ಅಂದರೆ, ಗೋವಾದಲ್ಲಿ ನಾನು ಹಲವಾರು ಕಂಪನಿಗಳಲ್ಲಿ ಇಂಟರ್ವ್ಯೂಸ್ ಕೊಟ್ಟಿದ್ದೀನಿ. ಇವನ್ ತುಂಬ ಕಂಪನಿಗೆ ನಾನು ಇಂಟರ್ವ್ಯೂ ಹೋಗಿ ಮಾಡಿದ್ದೀನಿ. ಅಲ್ಲಿ ಏನಾಗುತ್ತೆ ಅಂದರೆ, ನೀವು ಯಾವುದೇ ಕಂಪನಿಯಲ್ಲಿ ನೋಡಿದ್ರು ಫಸ್ಟ್ ಇರೋದು ಗೋವಾ ಜನ. ಗೋವಾದವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ಆಮೇಲೆ ಅವರಲ್ಲಿ ಏನಾದರೂ ಪೋಸ್ಟ್ ಉಳೀತು ಅಂದರೆ ಆ ಪೋಸ್ಟ್ ನಮಗೆ ಸಿಗುತ್ತೆ. ಅದು ಎಷ್ಟು 15ರಿಂದ ಒಂದು 20,000 ಒಳಗಡೆ. 20,000 ಸಿಗೋದು ಕಷ್ಟ, 15,000 ಸಿಗುತ್ತೆ. ಬಟ್ ಅವ್ರ ಜನರನ್ನ ಮುಂದೆ ತರ್ತಾರೆ. ಯಾಕಂದರೆ ಅವ್ರು ಇಷ್ಟು ಸಣ್ಣ ಸ್ಟೇಟ್ ಆದರೂ ಕೂಡ ಅವ್ರ ಜನರನ್ನ ಮುಂದೆ ತರ್ತಾರೆ, ಅವ್ರ ಜನರನ್ನ ಇದು ಮಾಡ್ತಿರ್ತಾರೆ. ಬಟ್ ನಮ್ಗೆ ಈ ಥರ ಫೆಸಿಲಿಟಿ ಇಲ್ಲ. ನಮಗೆ ಸಪೋರ್ಟ್ ಮಾಡೋರೆ ಆ್ಯಕ್ಚುಲಾಗಿ ಯಾರಿಲ್ಲ. ನಮಗೆ ನಾವು ಬೇರೆ ಕಡೆ ಜಾಬಿಗೆ ಹೋಗ್ತೀವಿ ಅಂತ ಹೇಳಿದ್ರು ನಾವು ಯಾರಿಗೆ ಪ್ರಿಫರೆನ್ಸ್ ಕೊಟ್ಟರು ಅವ್ರ ಜನರನ್ನೇ ತೊಗೊಂಡಿರ್ತಾರೆ. ಆದರೆ ಇವತ್ತು ಈ ಪ್ರೋಗ್ರಾಮ್ ಏನು ಮಾಡ್ತಿದ್ದಾರೆ ಪಾದಯಾತ್ರೆ, ಸೊ ಇದರಿಂದ ನಮಗೆ ಯೂತ್ಸ್ಗಳಿಗೆ ಭಾಳ ಬೆನಿಫಿಟ್ ಇದೆ. ಇವಾಗ ಅನಿಸ್ಬೋದು ಇದನ್ನು ಹೀಗೆ ಮಾಡ್ತಾರೆ, ಬಟ್ ಯಾವಾಗ ನಾವು ಜಾಬ್ನ ನಿಜವಾಗ್ಲೂ ಹುಡುಕ್ಲಿಕ್ಕೆ ಪ್ರಯತ್ನ ಪಡ್ತೀವಲ್ಲ, ಆವಾಗ ನಮಗೆ ಆ ಜಾಬಿನ ಬೆಲೆ ಗೊತ್ತಾಗುತ್ತೆ, ಬೇರೆ ಜಾಗದಲ್ಲಿ ಇರೋದು ಗೊತ್ತಾಗುತ್ತೆ. 10 ವರ್ಷಗಳ ಹಿಂದೆ ಕೈಗಾ ಅಣುವಿದ್ಯುತ್ ಸ್ಥಾವರದಲ್ಲಿ ನೇಮಕಾತಿ ನಡೆದಿತ್ತು. ಆಗ ಬೇರೆ ಬೇರೆ ರಾಜ್ಯಗಳ ಯುವಕರು ಹೆಚ್ಚಾಗಿ ಆಯ್ಕೆಯಾಗಿದ್ರು. ಸೇವೆ ಸಲ್ಲಿಸುವಂತ ಅನ್ಯ ರಾಜ್ಯಗಳ ಅಧಿಕಾರಿಗಳೇ ವಾಮ ಮಾರ್ಗದಲ್ಲಿ ತಮ್ಮವರನ್ನ ಆಯ್ಕೆ ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿತ್ತು. ಇವತ್ತು ನಾವೆಲ್ಲರೂ ಕೂಡ್ಕೊಂಡು ಏನಿವತ್ತು ಮಹಾಗಣಪತಿಯ ಒಂದು ಮುಂದುಗಡೆ ದೇವರ ಒಂದು ಪೂಜೆ ಮಾಡಿಕೊಂಡು ನಾವು ಇವತ್ತೇನು ಪಾದಯಾತ್ರೆ ಹಮ್ಮಿಕೊಂಡಿದ್ದೇವೆ. ಯಾಕೆ ಹಮ್ಮಿಕೊಂಡಿದ್ದೇವೆ ಅಂದರೆ, ಇವತ್ತಿಗೆ 40 ವರ್ಷ ಆಯಿತು ಕೈಗಾ ಬಂದ್ಕೊಂಡು. ಆದರೆ ಅಲ್ಲಿ ನಿರುದ್ಯೋಗ ಸಮಸ್ಯೆ ಬಹಳಷ್ಟಿದೆ. ನಮ್ಮ ಯುವತಿಯರಿಗೆ ಅಲ್ಲಿ ಉದ್ಯೋಗ ಇಲ್ಲ. ಎಲ್ಲ ಹೊರ ರಾಜ್ಯದಿಂದನೇ ಜನ ಬರ್ತಾ ಇದ್ದಾರೆ. ಬಿಹಾರಿ, UP ಮತ್ತು MP ದವರೆಲ್ಲ ಬರ್ತಾ ಇದ್ದಾರೆ, ಆಂಧ್ರದವ್ರು ಬರ್ತಾ ಇದ್ದಾರೆ, ಕೇರಳಾಡ್ ಬರ್ತಾ ಇದ್ದಾರೆ. ನಮ್ಮಲ್ಲಿ ಎಜುಕೇಟೆಡ್ ಎಲ್ಲ ಜನ ಇದ್ದಾರೆ. ನಮ್ಮಲ್ಲಿ BTech, MTech ಎಲ್ಲ ಆದವ್ರು ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ಹೈಫೈ ಇಂಜಿನಿಯರ್ಸ್ ಇದ್ದಾರೆ. ಕರಾವಳಿದವರು, ಕಾರವಾರದವರು ಭಾರಿ ಹುಷಾರು ಅಂತ ಹೇಳ್ಕೊಂಡು ಎಲ್ಲರೂ ಹೇಳ್ತಾರೆ. ಆದರೆ ನಾವು ಭಾರಿ ದಡ್ಡರು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾಯಿದ್ದೀನಿ. ಯಾಕಂದರೆ ನಮ್ಮಲ್ಲಿ ಯಾಕೆ ದಡ್ಡತನ ಇದೆ ಅಂದರೆ, ನಮ್ಮವರು ಹೋರಾಟಗಾರರಲ್ಲ, ಮನೆಯಲ್ಲಿ ತಂದ್ಕೊಂಡು ಅವ್ರಿಗೆ ತುತ್ತು ಹಾಕಬೇಕು ಅಂಥ ಪರಿಸ್ಥಿತಿ ನಮ್ಮಲ್ಲಿ ಬಂದಿದೆ. ಯಾಕಂದರೆ ಇವತ್ತು ನೋಡಿ, ಇವತ್ತು ಧಾರವಾಡದಲ್ಲಿ ಒಂದು ವಿದ್ಯಾರ್ಥಿ ಸಂಘಟನೆಯನ್ನು ಒಂದು ಹೋರಾಟ ಮಾಡಿದ್ರು. 2,84,000 ಏನೋ ಪೋಸ್ಟ್ ಇತ್ತು ಕರ್ನಾಟಕ ರಾಜ್ಯದಲ್ಲಿ. ಅದು ಯಾವುದೋ ಇಲಾಖೆಯಲ್ಲಿ ತುಂಬಿಕೊಳ್ತಿಲ್ಲಾಗಿತ್ತು. ಇವತ್ತು ಭಾರಿ ಪ್ರಮಾಣದಲ್ಲಿ ವಿದ್ಯಾರ್ಥಿಗಳು ಹೋರಾಟ ಮಾಡಿ ಇವತ್ತು ಸರ್ಕಾರನೇ ಬುಡ ಅಳಗಾಡಿಸ್ತದು ಆ ಹೋರಾಟ. ಕೈಗಾ ಅಣುವಿದ್ಯುತ್ ಸ್ಥಾವರದ 5 ಮತ್ತು 6ನೇ ಘಟಕ ಕಾಮಗಾರಿ ನಡೀತಾ ಇದೆ. ಹಲವು ಉದ್ಯೋಗ ಅವಕಾಶವಿದೆ. ಹೀಗಾಗಿ ಮುಂದೆ ನಡೆಯುವಂತ ನೇಮಕಾತಿಯಲ್ಲಿ ಸ್ಥಳೀಯ ಯುವ ಜನತೆಗೆ ಕೆಲಸ ನೀಡುವ ಮೂಲಕ ಬೇಡಿಕೆ ಈಡೇರಿಸಬೇಕು ಎಂಬ ಒತ್ತಾಯ ಕೇಳಿಬಂದಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.